ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆಗ್ನೇಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೆಲ್ದಿ ರೆಸಿಪಿಯಾದ ಮೊಳಕೆ ಕಾಳು ಪಲ್ಯನ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೆನೆಸಿಟ್ಟಿದ್ದ ಮೊಳಕೆ ಕಾಳು, 2 ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಕರಿಬೇವು, ಸಾಂಬಾರು ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗುರೆಳ್ಳು ಪುಡಿ, ಎಣ್ಣೆ, ಸಾಸಿವೆ, ಜೀರಿಗೆ, ಕೊತ್ತಂಬರಿ. ಬರೀ ಪಲ್ಯ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಕಡಾಯಿಗೆ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ರಿ. ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ರಿ. ಕರಿಬೇವು, ಸಾಸಿವೆ, ಜೀರಿಗೆ ಎಣ್ಣೆಯೊಳಗೆ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ರಿ. ಜಜ್ಜಿಟ್ಟಿದ್ದ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ರಿ. ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು. ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ರಿ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಎಲ್ಲನೂ ಫ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಅದ್ರ ಜೊತೆಗೆ 1 ಸ್ಪೂನ್ ಉಪ್ಪು ಮತ್ತು 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ರಿ. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿರಿ. ಎಲ್ಲನೂ ಚೆನ್ನಾಗಿ ಬೆಂದಮೇಲೆ ಹೆಚ್ಚಿಟ್ಟು ಟೊಮೊಟೊ ಹಣ್ಣು ಹಾಕ್ಕೊಳ್ರಿ. ಟೊಮೊಟೊ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಎಲ್ಲನೂ ಚೆನ್ನಾಗಿ ಸ್ಮೂತಾಗಿ ಬೇಯಿಸ್ಕೋಬೇಕು. ಎಲ್ಲ ಬೆಂದ ಮೇಲೆ 1 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊರಿ. ನಾನು 2 ಸ್ಪೂನ್ ಹಾಕಿದ್ದೀನಿ. ನೀವು 1 ಸ್ಪೂನು ಅಥವಾ ನಿಮಗೆ ಎಷ್ಟು ಕ್ವಾಂಟಿಟಿ ಮೇಲೆ ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ರಿ. ಇದಕ್ಕೆ ಸಾಂಬಾರು ಪೌಡ್ರ್ ಜಾಸ್ತಿ ಹಾಕಿದರೆ ಸರಿಯಾಗೋದಿಲ್ಲ ಪಲ್ಯ, ಸ್ವಲ್ಪ ಹಾಕ್ಕೊಳ್ರಿ. ಅದಾದಮೇಲೆ ನೆನೆಸಿಟ್ಟಿದ್ದ ಮೊಳಕೆ ಕಾಳು ಹಾಕ್ಕೊಳ್ರಿ. ಎಲ್ಲ ನೆನೆಸಿಟ್ಟಿದ್ದ ಮೊಳಕೆ ಕಾಳು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮೊಳಕೆ ಕಾಳನ್ನ ಜಾಸ್ತಿ ಬೇಯಿಸಿದರೆ ಸರಿಯಾಗೋದಿಲ್ಲ ಪಲ್ಯ. ಸ್ವಲ್ಪ ಬೇಯಿಸ್ಕೊಂಡು ಅದಕ್ಕೆ ಗುರೆಳ್ಳು ಪುಡಿ ಹಾಕ್ಕೊಳ್ರಿ. ಗುರೆಳ್ಳು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಗುರೆಳ್ಳು ಪುಡಿ ಹಾಕಿದರೆ ಅದಕ್ಕೂ ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ. ಅದಕ್ಕೋಸ್ಕರ ಗುರೆಳ್ಳು ಪುಡಿ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ನೋಡಿರಿ, ಮೊಳಕೆ ಕಾಳು ಪಲ್ಯ ಎಷ್ಟು ಚೆನ್ನಾಗಿ ಕಾಣಿಸತೈತಿ. ಹಂಗೆ ಕೊನೆಗೆ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ರಿ. ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಮೊಳಕೆ ಕಾಳು ಪಲ್ಯ ರೆಡಿ ಆಯಿತು. ಇದು ಚಪಾತಿ ಮತ್ತು ರೊಟ್ಟಿ ಜೊತೆಗೆ ಚೆನ್ನಾಗಾಗ್ತೈತಿ ಪಲ್ಯ. ಹಿಂಗೆ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.